ಎಷ್ಟೇ ವರ್ಷದ ಹಳೆ ಬಂಗಿದ್ರೂ ಕೇವಲ 3 ರಿಂದ 4 ನಿಮಿಷದಲ್ಲಿ ತೆಗೆಯುವಂಥ ಶಕ್ತಿ ಇದೆ ಒಂದು ಆಯುರ್ವೇದದ ವಸ್ತುಗೆ. ಅದು ಹೆಸರು ಲಾಕ್ಷ ಅಂತ. ಫಸ್ಟ್ ಟೈಮ್ ನನ್ನ ವೀಡಿಯೋಲಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಅದನ್ನು ಎಲ್ಲರೂ ಯೂಸ್ ಮಾಡೋಕ್ಕಾಗಲ್ಲ, ವಿತ್ ಡಾಕ್ಟರ್ಸ್ ಕನ್ಸಲ್ಟ್ ಯೂಸ್ ಮಾಡಬೇಕಾಗತ್ತೆ, ಅಷ್ಟು ಪವರ್ಫುಲ್ ಮೆಡಿಸನ್ ಅದು. ಸೊ ಇವತ್ತಿನ ವೀಡಿಯೋಲಿ ಫುಲ್ ಆಯುರ್ವೇದದ ಭಂಡಾರ. 3 ರಿಂದ 4 ನಿಮಿಷದಲ್ಲಿ ಪಿಗ್ಮೆಂಟೇಷನ್ನು ಎಷ್ಟು ವರ್ಷದಾಗಿರಲಿ, ಡಾರ್ಕ್ ಸ್ಪಾಟ್ಸು, ಅನ್ನಿವನ್ ಸ್ಕಿನ್ ಟೋನು, ಪುಲ್ಪುರಿ ಎಲ್ಲ ಮಾಯ ಆಗುತ್ತೆ. ಇದನ್ನು ಮಾಡಿರೋದು ಒಂದು ತಾಮ್ರದ ಪಾತ್ರೆಯಲ್ಲಿ ಫುಲ್ಲು ಆಯುರ್ವೇದಿಕ ಔಷಧಿಗಳನ್ನ ಹಾಕಿ ಮಾಡಿರೋದು. ಸೊ ಫಸ್ಟ್ ಟೈಮ್ ನಾನು ವೀಡಿಯೋಲಿ ಇವತ್ತಿನ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಆ ಬುತ್ತಿಲಿ ಸುಮಾರು 3-4 ಚಮಚ ಔಷಧಿ ಇದೆ ರೀ, ಬಟ್ ನನಗೆ ಸಿಕ್ಕಿರೋದು ಅರ್ಧ ಚಮಚ ಔಷಧಿನೂ ಸಿಕ್ಕಿಲ್ಲ, ಅಷ್ಟು ಸ್ಟ್ರಾಂಗ್ ಪವರ್ಫುಲ್. ಸೊ ಇದು 2-3 ನಿಮಿಷದಲ್ಲಿ ಪಿಗ್ಮೆಂಟೇಷನ್ ಹೋಗೋದು ಖಂಡಿತ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವರ್ಷಾನುಗಟ್ಲೆಯಿಂದ ಪಿಗ್ಮೆಂಟೇಷನ್ ವಾಸಿಯಾಗಿರಲ್ಲ ಕೆಲವ್ರಿಗೆ, ಏನೇನೋ ಟ್ರೈ ಮಾಡಿಬಿಟ್ಟಿರ್ತಾರೆ. ಪುಲ್ಪುರಿ ಹೋಗಿರಲ್ಲ, ಅದಕ್ಕೂ ಏನೇನೋ ಮೆಡಿಸಿನ್ಸ್ ಅಲ್ಲಲ್ಲಿ ಬರುತ್ತಲ್ಲ, ಪುಲ್ಪುರಿ ಅಂತೀವಿ ನಮ್ಮ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ. ಡಾರ್ಕ್ ಸ್ಪಾಟ್ಸ್, ಅಲ್ಲಲ್ಲಿ ಕಪ್ಪು ಮಚ್ಚೆಗಳು, ಮುಖ ತುಂಬ ಕಪ್ಪಗಾಗಿ ಪಿಗ್ಮೆಂಟೇಷನ್ ಫುಲ್ಲಾಗಿ ಹೋಗಿರುತ್ತೆ. ಅಂಥವ್ರಿಗೆ ಇವತ್ತು ಆಯುರ್ವೇದದ ಹೋಮ್ ರೆಮಿಡಿ ಅಂದರೆ ಇದನ್ನು ತಾಮ್ರದ ಪಾತ್ರೆಯಲ್ಲಿ ಮಾಡಿರೋಂಥ ಒಂದು ಹೋಮ್ ರೆಮಿಡಿ ನೋಡಿ. ಇದರಲ್ಲಿ ಮೆಡಿಸನ್ ಇದೆ, ಫುಲ್ ಮೆಡಿಸಿನ ಭಂಡಾರ ಇದು. ಯಾವ ಮೆಡಿಸಿನ್, ಇಂಗ್ಲೀಷ್ ಮೆಡಿಸಿನ ಖಂಡಿತವಾಗ್ಲೂ ಇಲ್ಲ. ನನ್ನ ಚಾನಲಲ್ಲಿ ನನಗೇನು ಗೊತ್ತಿಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ ಬಗ್ಗೆ. ಆಯುರ್ವೇದದ ಮೆಡಿಸಿನ್. ಈ ಬುಟ್ಟಿ ಏನು ನೋಡ್ತಿದ್ದೀರಾ ನೋಡಿ, ಈ ಗಂಟು, ಇದು ಆಯುರ್ವೇದದ ಭಂಡಾರ. ಈ ಆಯುರ್ವೇದದ ಭಂಡಾರದಲ್ಲೇ ಇವತ್ತಿನ ವೀಡಿಯೋ ನಾನು ಶೂಟ್ ಮಾಡಿರೋದು. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ನೋಡಿ ಇಷ್ಟನ್ನ ಶುದ್ಧೀಕರಣ ಮಾಡಿದ್ದೀನಿ. ಇಷ್ಟು ಆಯುರ್ವೇದಿಕ್ ಮೆಡಿಸಿನ್ಸ್ನ ಶುದ್ಧೀಕರಣ ಮಾಡಿದಾಗ ನನಗೆ ಸಿಕ್ಕಿರೋ ಲೇಪನ ಇಷ್ಟು ಅರ್ಧ ಚಮಚನೂ ಇಲ್ಲ. ಎಷ್ಟು ಹಾಕಿದ್ದೀನಿ ಇಲ್ಲಿ? 2-3 ಚಮಚ ಹಾಕಿದ್ದೀನಿ ಮೆಡಿಸಿನ್ಸು. ಇದನ್ನು ಯಾವ ರೀತಿ ಶುದ್ಧೀಕರಣ ಮಾಡಿದೆ ನೋಡಿ. ಇದು ಹಿಂಡಿದ್ರೂ ನಮಗೆ ಒಂದು ತೊಟ್ಟು ಮೆಡಿಸನ್ ಬರೋಲ್ಲ, ಅಷ್ಟು ನೀಟಾಗಿ ಡ್ರೈನ್ ಔಟ್ ಮಾಡಿಬಿಟ್ಟಿದ್ದೀನಿ. ಇದು ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ ಇವತ್ತಿನ ವೀಡಿಯೋಲಿ ಡಿಟೇಲಾಗಿ ಹೇಳ್ತೀನಿ. ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟೇ ಬಂದಿರೋದು ಮೆಡಿಸಿನ್ಸು. ತಾಮ್ರದ ಪಾತ್ರೆಯಲ್ಲಿ ಇದ್ರದ್ದು ಶುದ್ಧೀಕರಣ ಮಾಡಬೇಕು ಈ ಆಯುರ್ವೇದಿಕ್ ಮೆಡಿಸಿನ್ಸು. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಆಯುರ್ವೇದದ ಅಕ್ಕಿ ತಂದಿದ್ದೀನಿ. ಅದು ಏನು ಅಂತ ಹೇಳ್ತೀನಿ, ಅದು ಅಮೃತ ಅಂತ ಹೇಳ್ತೀನಿ. ಚಾಲೆಂಜ್, ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ. ಆ ಅಕ್ಕಿ ನೀವು ಬಳಸ್ತಾ ಬಂದಲ್ಲಿ ನಿಮ್ಮ ಮುಖ, ನಿಮ್ಮ ಗಟ್, ನಿಮ್ಮ ಹೆಲ್ತ್, ಲೈಫ್ ಲಾಂಗ್ ನಿಮಗೆ ಕ್ಯಾನ್ಸರ್ ಬರೋಲ್ಲ, ಲೈಫ್ ಲಾಂಗ್ ಹೆಲ್ತ್ ಇಶ್ಯೂಸ್ ಬರೋಲ್ಲ ಅಕ್ಕಿ ಬಳಸ್ತಾ ಬಂದಲ್ಲಿ. ಓಕೆ, ವಿತ್ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಯಾವ ರೀತಿ ಈ ಶುದ್ಧೀಕರಣ ಮಾಡಿರೋ ಕ್ರೀಮ್ ತೆಗೆದೆ ಪಿಗ್ಮೆಂಟೇಷನ್ ಪುಲ್ಪುರಿ, ನಾವು ಕಪ್ಪಗಿದ್ದೀವಿ ಅಂದರೆ ಅನ್ನಿವನ್ ಸ್ಕಿನ್ ಟೋನ್, ಇದಕ್ಕೆಲ್ಲ ಜಾದು. ವಿಡಿಯೋ ಜಾಸ್ತಿ ತಡ ಮಾಡೋದು ಬೇಡ, ಇವತ್ತಿನ ವೀಡಿಯೋ ನೋಡ್ಕೊಂಬಂದ್ಬಿಡಿ ಅಂತ ಹೇಳ್ತಾ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು 4-5 ಕೇಸರಿ ದಳಗಳನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಹಸಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸ್ಟೆಪ್ ನಂಬರ್ 1, ಕಾಯಿಸಿರೋ ಹಾಲು ಹಾಕೋಬಾರ್ದು, ಗುಡ್ ಬ್ಯಾಕ್ಟೀರಿಯಾಸ್ ಇರೋಲ್ಲ. ಓಕೆನಾ? ಹಸಿ ಹಾಲಲ್ಲಿ ಇದನ್ನು ನೆನೆ ಹಾಕ್ಕೊಳ್ಳೋಣ ಕೇಸರಿನ. ಇಲ್ಲೊಂದು ಮಲ್ಬಟ್ಟೆ ತೊಗೊಂಡಿದ್ದೀನಿ, ಅಥವಾ ಕರ್ಚೀಫ್ ತೊಗೊಳ್ಳಿ, ತೆಳ್ಳಕ್ಕಿರಬೇಕು. ಇಲ್ಲೇ ಇಂಪಾರ್ಟೆಂಟ್ ಆಯುರ್ವೇದಿಕ್ ಮೆಡಿಸಿನ್ಸ್ ಹಾಕ್ತಾಯಿದ್ದೀನಿ, ಔಷಧಿಗಳನ್ನ. ತಾಮ್ರದ ಪಾತ್ರೆ ತೊಗೊಂಡಿದ್ದೀನಿ, ಇದನ್ನು ನಾನು ಎಣ್ಣೆ ಕಾಯಿಸೋಕ್ಕೆ ಯೂಸ್ ಮಾಡ್ತೀನಿ. ಓಕೆ, ಈಗ ಇಲ್ಲಿ ಫಸ್ಟು ಅರ್ಧ ಬಟ್ಲು ಹಾಕ್ಕೊಂಡೆ, ಆಮೇಲೆ 1 ಬಟ್ಲು ಹಾಕ್ಕೊಳ್ತೀನಿ, 1.5 ಕಪ್ಪು. ಆಯಿತಾ? ಸೊ ಇವಾಗ ಹಾಲು ಕಾಯಿಸ್ಕೊಳ್ಬೇಕು. ಕಾಯಿಸಿರೋ ಹಾಲಿಗೆ ಕೇಸರಿ ಹಾಕಬೇಡಿ, ಆಯಿತಾ? ಇಲ್ಲಿ ನವರ ರೈಸ್ ಅಂತ ಇದೆ, ಆಯುರ್ವೇದದಲ್ಲಿ ಪ್ರಸಿದ್ಧವಾಗಿರೋ ಅಕ್ಕಿ ಇದು, ಆಯಿತಾ? ಸೊ ಇದನ್ನು ಮಿಲ್ ಮಾಡಿಸ್ಕೊಂಡಿದ್ದೀನಿ. ಇದಕ್ಕೆ ಲಕ್ಷ ಹಾಕ್ತಾಯಿದ್ದೀನಿ ನೋಡಿ. ಈ ರೆಮಿಡಿ ನೀವು ಮಾಡಬೇಕಾದ್ರೆ ಈ ಲಕ್ಷ ಪುಡಿ ಬಂದುಬಿಟ್ಟು ತುಂಬ ಪವರ್ಫುಲ್ಲು, ಎಲ್ಲರಿಗೂ ಆಗೋಲ್ಲ. ನೀವು ಇದು ಯೂಸ್ ಮಾಡಬೇಕು ಅಂದರೆ ಡಾಕ್ಟರ್ ಕನ್ಸಲ್ಟ್ ಮಾಡಲೇಬೇಕು, ಯಾಕಂದರೆ ಮೋಸ್ಟ್ ಪವರ್ಫುಲ್. ಈ ನವರ ರೈಸು ಪಿಗ್ಮೆಂಟೇಷನ್ನ ತೆಗೆಯುತ್ತೆ, ಬಂಗ್ನ ತೆಗೆಯುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಿದ್ದು, ಆಯಿತಾ? ಲಕ್ಷನೂ ಅಷ್ಟೇ, ಮೆಲಾನಿನ್ ಪ್ರೊಡಕ್ಷನ್ನ 0 ಮಾಡೋದ್ರಲ್ಲಿ ಎತ್ತಿದ ಕೈ. ಈ ಅಕ್ಕಿ ಮತ್ತು ಈ ಪುಡಿ, ಮತ್ತು ಅದಕ್ಕೆ ನಾನು ಮಂಜಿಷ್ಟ ಹಾಕಿದ್ದೀನಿ, ಸ್ವಲ್ಪ ಕಸ್ತೂರಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ವೆರಿ ಪವರ್ಫುಲ್ ಎಫೆಕ್ಟು. ಇವಾಗ ಸುಮಾರು ಇಲ್ಲೊಂದು 2 ಚಮಚ ಹಾಕ್ಕೊಂಡಿದ್ದೀನಿ. ಏನು ನವರ ರೈಸು, ಲಕ್ಷ ಪುಡಿ ಮತ್ತು ಮಂಜಿಷ್ಟ, ಕಸ್ತೂರಿ ಅರಿಶಿನ ಹಾಕಿ ಇದನ್ನು ಟೈಟಾಗಿ ನೋಡಿ. ಹೆಂಗಂದ್ರೆ ಹಂಗೆ ಗಂಟು ಕಟ್ಟೋದಲ್ಲ, ಆ ಪುಡಿ ಮೇಲ್ಗಡೆ ನಿಮ್ಮ ನಾಟ್ ಇರಬೇಕು, ಆ ಗಂಟು ಪುಡಿ ಮೇಲಿರಬೇಕು. ಈಗ ಇಲ್ಲಿ ಹಾಲು ಕುದೀತಿದೆ. ಸೊ ಇಲ್ಲೆಷ್ಟು 1.5 ಬಟ್ಲು ಹಾಲು ಹಾಕಿದ್ದೀನಿ, ಬಟ್ ನನ್ನ ಕ್ರೀಮ್ ಎಷ್ಟು ಬಂದಿದೆ? ಅರ್ಧ ಚಮಚ. ಈಗಾಗಲೇ ಇಂಟ್ರಡಕ್ಷನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಷ್ಟು ಬಂದಿದೆ ಕ್ರೀಮ್ ಅಂತ. ಟೈಟಾಗಿ ಇದು ಗಂಟಾಗಬೇಕು ನೋಡಿ. ಅಕ್ಕಿ ಬಗ್ಗೆ ಹೇಳ್ತೀನಿ. ಈ ಅಕ್ಕಿ ಬಂದ್ಬಿಟ್ಟು ಮೆಲಾನಿನ್ ಪ್ರೊಡಕ್ಷನ್ನ 0 ಮಾಡುತ್ತೆ, ಆರೋಗ್ಯ ವೃದ್ಧಿಸುತ್ತೆ, ಇಂಟೇಕ್ ತೊಗೊಳೋದ್ರಲ್ಲಿ ಕ್ಯಾನ್ಸರನ್ನು, ಘಟಾನುಘಟಿ ಕಾಯಿಲೆಗಳನ್ನ ತಡೆಯುತ್ತೆ, ಆಯಿತಾ? ಈ ಲಕ್ಷ ಪುಡಿ ಎಷ್ಟು ಪವರ್ಫುಲ್ಲು ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ, ಬಟ್ ಅದು ಎಲ್ಲರಿಗೂ ಸೂಟ್ ಆಗೋಲ್ಲ. ಈ ರೆಮಿಡಿ ಮಾಡೋಕ್ಕೆ ಮುಂಚೆ ಒಂದ್ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಇದು ಯೂಸ್ ಮಾಡೋಕ್ಕೆ ಮುಂಚೆ ಲಕ್ಷ ಪೌಡ್ರು, ಆಯಿತಾ?
ಸೊ ಇವಾಗ 1.5 ಬಟ್ಲು ಹಾಲು ನೋಡ್ಕೊಡ್ರಿ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಾನು ವೀಡಿಯೋನ ಕಟ್ ಶಾರ್ಟ್ ಮಾಡಿದ್ದೀನಿ, ಯಾಕಂದರೆ ಲಾಂಗ್ ವೀಡಿಯೋ ಆಗೋಗುತ್ತೆ. 10 ನಿಮಿಷ ಪ್ರೊಸೀಜರ್ ಇದು ಕುದಿಯೋದಕ್ಕೆ. ಫಸ್ಟ್ ಹಾಲು ಬೆಳ್ಳಕ್ಕಿತ್ತು, ಕೆಂಪುಗಾಯಿತು, ಈಗ ಬ್ರೌನಿಷ್ ಆಗುತ್ತೆ. ಈಗ ನೋಡ್ಕೊಳ್ಳಿ ಫ್ರೆಂಡ್ಸ್, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಇವಾಗ ಹಾಲು ಎಷ್ಟಕ್ಕೆ ರೆಡ್ಯೂಸ್ ಆಗುತ್ತೆ ಅಂತ. ನಾನು ಎಡಿಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಲಾಂಗ್ ಡ್ಯೂರೇಷನ್ ಆಗುತ್ತೆ, 10 ನಿಮಿಷದ ಲಾಂಗ್ ವೀಡಿಯೋ ಆಗೋಗುತ್ತೆ, ಆಯಿತಾ. ಸೊ ಕಟ್ ಶಾರ್ಟ್ ಮಾಡಿ ನೋಡಿ, ಹಾಲನ್ನ ಇಂಗಿಸಿ ಹಾಲು ಇಮ್ರಿಕೊಂಡು ಕಮ್ಮಿ ಆಗ್ತಾ ಈ ಬಟ್ಟೆಲಿರೋ ಆಯುರ್ವೇದದ ಮೆಡಿಸನ್ನು, ಆ ಅಕ್ಕಿ ಆಗಿರ್ಬೋದು, ಲಕ್ಷ ಆಗಿರ್ಬೋದು, ಇದಕ್ಕೆಲ್ಲ ಮೆಡಿಸನ್ ವ್ಯಾಲ್ಯೂ ನಮಗೆ ಆ ತಾಮ್ರದ ಪಾತ್ರೆಗೆ ಬರುತ್ತೆ. ಎಸ್, ಐರನಲ್ಲಿ ಮಾಡ್ಬೋದಾ ಇದು? ಖಂಡಿತವಾಗ್ಲೂ ಇಲ್ಲ. ಇದು ಟ್ರೆಡಿಷ್ನಲ್ ಆಗಿ ಮಾಡೋದೇ ತಾಮ್ರದ ಪಾತ್ರೆಯಲ್ಲಿ, ಟ್ರೆಡಿಷ್ನಲ್ ವೇ ತಾಮ್ರದ ಪಾತ್ರೆ, ಆಯಿತಾ. ನೆಕ್ಸ್ಟು ಇದನ್ನು ನೋಡಿ, ಒಂದು 1/4 ಚಮಚ ಸಿಗ್ಬೋದು ನನಗಿದಿಷ್ಟು ತೊಗೊಂಡ್ರೆ. ಈ ಪಾತ್ರೆಯಲ್ಲಿ ನಾನು ಆಲಿವ್ ಆಯಿಲ್ನ ರೆಡಿ ಮಾಡ್ಕೊಳ್ತೀನಿ ಯಾವಾಗಲೂ. ಸೊ ಅದೇ ಪಾತ್ರೆಯಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸು ನಾನು ಮಾಡ್ಕೊಳ್ಳೋದು. ಸೊ ಈಗ ಇದನ್ನು ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ. ಈಗ 2 ಚಮಚದ ನಮ್ಮ ಆಯುರ್ವೇದಿಕ್ ಮೆಡಿಸನ್ನು ನಮಗೆ 1/4 ಚಮಚನೂ ಬರೋಲ್ಲ, ಆಯಿತಾ. ನೋಡಿ, ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನು ಸ್ಕ್ವೀಸ್ ಮಾಡಬೇಕು, ಇದನ್ನು ಹಿಂಡಬೇಕು. ಆ ಬುತ್ತಿ ತೆಗೆದುಬಿಟ್ಟು ಮೆಡಿಸನ್ ತಗೊಳ್ಳೋದಲ್ಲ, ಇದು ಔಟರ್ ವಾಟ್ ನಮಗಿದೆಯೋ ಅದು ಬೇಕು ನಮಗೆ, ಅದು ಮೆಡಿಸನ್ನು, ಆಯಿತಾ. ಸೊ ನಾನು ಹೇಳ್ದಂಗೆ ನವರ ರೈಸ್ ಆಗಿರ್ಬೋದು, ನವ ರೈಸ್ ಅಂತೂ ಆ್ಯಂಟಿ ಆಕ್ಸಿಡೆಂಟ್ ಭಂಡಾರ, ಆ್ಯಂಟಿ ಆಕ್ಸಿಡೆಂಟ್. ನಾನು ಯಾವಾಗಲೂ ಹೇಳ್ತಿರಂಗೆ, ಒಳಗಡೆ ತಿನ್ನಿ ಆ್ಯಂಟಿ ಆಕ್ಸಿಡೆಂಟ್, ಹೊರಗಡೆ ಲೇಪನಕ್ಕೆ ಹಾಕಲಿ ನಿಮಗೆ ಅಂಥ ಕಾಯಿಲೆನೂ ಬರೋಲ್ಲ. ಹೊರಗಡೆನೂ ಅಷ್ಟೇ, ಪಿಗ್ಮೆಂಟೇಷನ್ ಅಂತ ತರಾವರಿ ಕಾಯಿಲೆಗಳಿಗೆ ಆ್ಯಂಟಿ ಆಕ್ಸಿಡೆಂಟ್ ರಾಮಬಾಣ ಅಂತ ಹೇಳ್ತೀನಿ. ಸೊ 2ಕ್ಕೆ 2 ಚಮಚ ಅಲ್ಲಿ 2ಕ್ಕೆ ಅರ್ಧ ಚಮಚನೂ ಮೆಡಿಸಿನ್ಸ್ ಬರಲಿಲ್ಲ ನಮಗೆ, ಆಯಿತಾ. ಇವಾಗ ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಲಕ್ಷ ಪುಡಿ ಆ್ಯಂಟಿ ಆಕ್ಸಿಡೆಂಟ್ ಜೊತೆ ಬಂಗ್ನ ತೆಗೆಯುತ್ತೆ. ಈಗ 2 ನಮಗೆ ಪಿಗ್ಮೆಂಟೇಷನ್ ಬರೋದಕ್ಕೆ ಮೇಯ್ನ್ ಅಂದರೆ ಮೆಲಾನಿನ್ ಪ್ರೊಡಕ್ಷನ್, ಅದನ್ನು ಝೀರೋ ಮಾಡೋದ್ರಲ್ಲಿ ಎತ್ತಿದ ಕೈ ಲಕ್ಷ ಪುಡಿ ಆಗಿರ್ಬೋದು ಮತ್ತು ನವರ ರೈಸ್ ಆಗಿರ್ಬೋದು, ಓಕೆನಾ. ನೋಡಿ, ಒಂದು ಅರ್ಧ ಚಮಚ ಬರುತ್ತೆ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ. ಈ ಸ್ಟೆಪ್ಪಲ್ಲಿ ಇದು ಎಲ್ಲಿ ಸಿಗುತ್ತೆ ಹೇಮಾ, ಎಲ್ಲಿ ತೊಗೊಂಡೆ ನೀನು, ಇದೆಲ್ಲ 108 ಪ್ರಶ್ನೆಗಳು ಇದ್ದೇ ಇರುತ್ತೆ ಕಾಮನ್ ಆಗಿ, ಆಯಿತಾ. ಫಸ್ಟ್ ಟೈಮ್ ನಾನು ವೀಡಿಯೋಲಿ ಶೂಟ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಓಕೆನಾ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ, ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಪ್ರೊಸೀಜರ್ ನಿಮ್ಗೆ ಗೊತ್ತೇ ಇದೆ. ಹಸಿ ಹಾಲಲ್ಲಿ ಮುಖ ತೊಳ್ಕೊಳ್ಳಿ, ನಮ್ಮ ಸೋಪಿಂದ ಮುಖ ತೊಳ್ಕೊಳ್ಳಿ, ಓಕೆ. ಈಗ ಈ ಲೇಪನ ಹಚ್ತಾ ಬರ್ತಿದ್ದೀನಿ. ಇಲ್ಲಿ ನಾನು ಬಳಸಿರೋ ಅಕ್ಕಿ, ಅದ್ರ ಬಗ್ಗೆ ಹೇಳಿದೆ ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯಾ ಅಲ್ಲಿ ಮಾತ್ರ ಹಚ್ಕೊಳ್ಳಿ, ಫುಲ್ ಫೇಸ್ ಬೇಕಾದ್ರೂ ಹಚ್ಕೊಳ್ಳಿ, ನೋ ಇಶ್ಯೂಸ್. ನೋಡಿ, ಆಯುರ್ವೇದದಲ್ಲಿ ನಾವು ಯಾವಾಗಲೂ ಹೇಳ್ದಂಗೆ ಪ್ಯಾಚ್ ಟೆಸ್ಟ್. ನಾನು 2.5-3 ಚಮಚ ಹಾಕಿದ್ರೆ ನನಗೆ ಅರ್ಧ ಚಮಚ ಲೇಪನೂ ಬಂದಿಲ್ಲ. ಇದನ್ನು ಮಾಡಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಯಟ್ ಅಗೇನ್ ಪ್ಯಾಚ್ ಟೆಸ್ಟ್ ಇಸ್ ವೆರಿ ಮಚ್ ನೆಸಸರಿ, ಓಕೆ. ಇದನ್ನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಲು ಅಮೃತ ಅಂತಲೇ ಹೇಳ್ತೀನಿ. ಅದರಲ್ಲಿ ಹಸಿ ಹಾಲು, ಅಯ್ಯೋ ಅದರಲ್ಲಿ ಏನೇನಿಲ್ಲ ಹಸಿ ಹಾಲಲ್ಲಿ, ವೆರಿ ಗುಡ್ ಬ್ಯಾಕ್ಟೀರಿಯಾಸ್. ನೀವು ಹಾಲು ಕಾಯಿಸ್ಬಿಟ್ಟು ಕೇಸರಿ ಹಾಕಿದ್ರೆ ಗುಡ್ ಬ್ಯಾಕ್ಟೀರಿಯಾಸು ಸತ್ತೋಗ್ತವೆ, ಓಕೆ. ಮಂಜಿಷ್ಟ ಪಿಗ್ಮೆಂಟೇಷನ್ ತೆಗೆದ್ರಲ್ಲಿ ಎತ್ತಿದ ಕೈ. ಕಸ್ತೂರಿ ಅರಿಶಿನ, ಅಯ್ಯೋ ಸ್ಕಿನ್ ಕಲರೇ ಚೇಂಜ್ ಮಾಡಿಬಿಡುತ್ತೆ, ಅದಕ್ಕೆ ಉದಾಹರಣೆ ನಾನೇ, ಆಯಿತಾ. ಸೊ ನೋಡಿ, ನೀಟಾಗಿ ಅಪ್ಲೈ ಮಾಡಿ ಇದನ್ನು ಒಂದು 6ರಿಂದ 7 ನಿಮಿಷ ಬಿಟ್ಬಿಡೋಣ. ಯಾರ್ಯಾರಿಗೆ ಆ್ಯಕ್ಟಿವ್ ಪಿಂಪಲ್ಸ್ ಇದೆ ಅಂದರೆ ಪಸ್ ತುಂಬ್ಕೊಂಡಿದೆ ಪಿಂಪಲ್ಸಲ್ಲಿ, ದಯವಿಟ್ಟು ಮಾಡಬೇಡಿ. ಸೆನ್ಸಿಟಿವ್ ಸ್ಕಿನ್ನವ್ರು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ ಈ ಲೇಪನ ಹಚ್ಚಿದ್ದೀನಿ. ಒಂದು 8ರಿಂದ 10 ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ, ಓಕೆ. ಇನ್ನೇನು ಡೌಟ್ಸು ಕ್ಯೂರಿಯಸ್ ನೋಡೋಣ. 8 ನಿಮಿಷಕ್ಕೆ ಮುಂಚೆನೇ ಇದು ಡ್ರೈ ಆಗೋಗುತ್ತೆ. ನಮ್ಮ ಕೇಸರಿ ಅಷ್ಟು ಹಾಕಿದ್ದೀನಿ, ಒಂದೇ ಒಂದು ಕೇಸರಿ ಸಿಕ್ಕಿದೆ, ಓಕೆನಾ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದೆ, ಲೆಟ್ ಮೀ ನೋ. ನಾವು ನವರ ರೈಸು ಮತ್ತು ಲಕ್ಷ ಪುಡಿ ಮತ್ತು ಮಂಜಿಷ್ಟ ಕಸ್ತೂರಿ ಅರಿಶಿನ ಶುದ್ಧೀಕರಣ ಮಾಡ್ಕೊಂಡಿದ್ದೀವಿ, ಅದು ಹಸಿ ಹಾಲು ಕೇಸರಿಯಿಂದ, ಆಯಿತಾ. ಸುಮಾರು 2 ಚಮಚದಷ್ಟು ನಮ್ಮ ಆಯುರ್ವೇದಿಕ್ ಮೆಡಿಸನ್ನು ಕೇವಲ 1/4 ಚಮಚಕ್ಕೆ ಬಂದಿದೆ ಅಂದರೆ ಅದು ಎಷ್ಟು ಶುದ್ಧೀಕರಣ ಆಗಿರಬೇಕು ಅಂತ ನೀವೇ ಯೋಚನೆ ಮಾಡಿ. ನೋಡಿ ಯಾವ ರೀತಿ ಅದು ಕ್ಲಾರಿಟಿ ಕೊಟ್ಟಿದೆ, ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗಿ ಆ ಕ್ರೀಮು ಸುಮಾರು 8 ನಿಮಿಷದೊಳಗೆ, 5ರಿಂದ 8 ನಿಮಿಷ ಅಂದ್ಕೊಳ್ಳಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಅದು ತುಂಬ ಮುಖ್ಯ. ಶೈನಿಂಗ್ ಅಲ್ಲ, ಕ್ಲಾರಿಟಿ ಬರಬೇಕು ಸ್ಕಿನ್ಗೆ. ಸೊ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ಎಲ್ಲಾದರೂ ಕೇಳಿ ನೋಡಿ. ಆಯುರ್ವೇದದಲ್ಲಿ ಟಾಪ್ ಮೋಸ್ಟ್ ಪ್ರಿಯಾರಿಟಿ ಅಂದರೆ ನಮ್ಮ ನವರ ರೈಸ್ ಫಾರ್ ಪಿಗ್ಮೆಂಟೇಷನ್, ಆಯಿತಾ, ಮತ್ತು ಲಕ್ಷ ಪುಡಿ ಫಾರ್ ಪಿಗ್ಮೆಂಟೇಷನ್. ಎರಡೂ ಕೆಲಸ ಏನು ಅಂದರೆ, ಎರಡೂ ಆ್ಯಂಟಿ ಆಕ್ಸಿಡೆಂಟಲ್ ರಾಜರು, ಎರಡೂ ಬಂಗ್ನ ತೆಗೆಯೋದ್ರಲ್ಲಿ ಎತ್ತಿದ ಕೈ, ಎರಡೂ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋದ್ರಲ್ಲಿ ಎತ್ತಿದ ಕೈ. ಇದಕ್ಕಿನ್ನ ಇನ್ನೇನು ಬೇಕು? ಸೈಡ್ ಬೈ ಸೈಡ್ ನೀವು ನಲ್ಲಿಕಾಯಿ ತಿಂತಿದ್ದೀರಾ, ಕರ್ಬೇವಿನ ಸೊಪ್ಪು ತಿನ್ಕೊತಿದ್ದೀರಾ, ಸೀಸ್ನಲ್ ಫ್ರೂಟ್ ತಿಂತಿದ್ದೀರಾ. ಸೊ ಪ್ಯಾರಲಲ್ಲಾಗಿ ಎರಡೂ ವರ್ಕ್ ಆಗ್ತಿದೆ. ಮತ್ತು ನಮ್ಮ ಗಟ್ನ ಕ್ಲೀನ್ ಮಾಡ್ಕೊಳ್ತಿದ್ದೀರಾ. ನಾನು ಹೇಳ್ದಂಗೆ ಎಣ್ಣೆ ನೀರು ಸ್ನಾನ ಆಗಿರ್ಬೋದು, ಬಾಡಿ ಹೀಟ್ನ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಪಿಗ್ಮೆಂಟೇಷನ್ ಹೋಗುತ್ತೆ. ಮತ್ತು ನಮ್ಮ ಗಟ್ ಕ್ಲೀನಿಂಗಲ್ಲಿ ಎತ್ತಿದ ಕೈ ಏನು ಹೇಳಿ, ನಾನು ಹೇಳ್ದಂಗೆ ಮಾತ್ರೆಗಳನ್ನ ಹಿಂದಿನ ಕಾಲದಲ್ಲಿ ಯಾವ ರೀತಿ ಹೊಟ್ಟೆ ಶುದ್ಧೀಕರಣ ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ರು ಆ ಥರ ತೊಗೊಳ್ಳಿ. ಕ್ಲಾರಿಟಿ ಆಫ್ ಸ್ಕಿನ್ನ ಜಸ್ಟ್ ಅಬ್ಸರ್ವ್ ಮಾಡಿ, ಶೈನಿಂಗ್ ಅಲ್ಲ.
ಸೊ ಈ ನವರ ರೈಸು ಲಕ್ಷ ಪುಡಿ ಅಂಥ ಜಾದು ಮಾಡುತ್ತೆ. ಶುದ್ಧೀಕರಣ ಮಾಡಿ ಉಪಯೋಗಿಸಿದ್ರೆ ಅದು ಡಬಲ್ ಬೆನಿಫಿಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಅಂತ ಹೇಳ್ತಾ ಹೋಗ್ಬರಲಾ. ಇದರ ಕಂಪ್ಲೀಟ್ ಆಯುರ್ವೇದಿಕ್ ರೆಮಿಡಿ. ಇದು ಪಿಗ್ಮೆಂಟೇಷನ್ ತೆಗೆಯೋದಲ್ಲದೆ, ಪುಲ್ಪುರಿ ತೆಗೆಯೋದಲ್ಲದೆ, ಸ್ಕಿನ್ ವೈಟ್ನಿಂಗು, ಸ್ಕಿನ್ನಲ್ಲಿ ಅನ್ನೀವನ್ ಸ್ಕಿನ್ ಟೋನ್ ಇರುತ್ತೆ, ಕೆಲವ್ರಿಗೆ ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಪಿಂಪಲ್ ಮಾರ್ಕ್ಸ್ ಇರುತ್ತೆ, ಆ್ಯಕ್ಟಿವ್ ಪಿಂಪಲ್ಸ್ ಇರೋದು ದಯವಿಟ್ಟು ಈ ಪ್ರೊಸೀಜರ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಲ್ಲೇ ಮುಗಿಸ್ಲಾ. ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇನ್ನೇನೋ ಡೌಟ್ಸ್ ಕ್ಯೂರಿಯಸ್ ಇದೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗ್ಬರಲಾ.